ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮೀನಾ ಅರುಣ್ ಮನೇಲಿ ಊಟ ಮುಗಿಸಿದ್ಮೇಲೆ ಮಂಜಿನ್ ಜೊತೆ ಅರುಣ್ ಮಾತಾಡ್ತಿರ್ತಾನೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಮಂಜ ಸ್ಟಾರ್ಟ್‌ಅಪ್ ಕಂಪ್ನಿನ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ. ಅವ್ನ್ ಡ್ರೀಮ್ ಅದಾಗಿದೆ ಅಂತ ತಿಳ್ಕೊಂಡು ಇದೇ ಒಳ್ಳೆ ಟೈಮು. ಸೂರ್ಯನಿಂತ ನಾನು ಈ ಮನೆಗೆ ಮುಖ್ಯ ಅನ್ನೋ ರೀತಿ ಇವ್ರನ್ನ ನನ್ ಕಡೆ ಹೇಗಾದ್ರೂ ಮಾಡಿ ಎಳ್ಕೋಬೇಕಲ್ಲ ಅಂತ ಅರುಣ್ ಪ್ಲಾನ್ ಮಾಡ್ತಾನೆ. ಅವ್ನ್ ಪ್ಲಾನ್ ಪ್ರಕಾರನೇ ನನ್ಗೊಬ್ರು ಫೈನಾನ್ಸರ್ ಗೊತ್ತಿದ್ದಾರೆ. ಅವ್ರಿಗೆ ಕಾಲ್ ಮಾಡ್ತೀನಿ. ಅವ್ರತ್ರ ತುಂಬಾ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು, ಬಿಸ್ನೆಸ್ ಮ್ಯಾನ್ಗಳು ಎಲ್ಲ ಬಂದು ದುಡ್ಡು ತಗೊಂಡ್ ಹೋಗ್ತಿರ್ತಾರೆ. ಅವ್ರ ಪರಿಚಯ ನಿಂಗಾದ್ರೆ ನಾಳೆ ದಿವ್ಸ ನಿನ್ ಕಂಪ್ನಿಗೆ ಬಂಡವಾಳ ಹಾಕೋದಿಕ್ಕೆ ಅವ್ರು ಮುಂದೆ ಬಂದ್ರು ಬರ್ತಾರೆ ಅಂತ ಅರುಣ್ ಹೇಳ್ಬೇಕಾದ್ರೆ, ಸರಿ ಆಯ್ತು ಬಾವ, ಅವ್ರನ್ನ ಕೇಳ್ ನೋಡಿ ಅಂತ ಮಂಜ ಹೇಳ್ತಾನೆ. ಆಯ್ತು ಅಂತ ಅರುಣ್ ಆ ಫೈನಾನ್ಸರ್ಗೆ ಕಾಲ್ ಮಾಡ್ತಾನೆ. ಆ ಫೈನಾನ್ಸರ್ ಬೇರೆ ಯಾರು ಅಲ್ಲ, ವಿಶಾಲಾಕ್ಷಿ ಗಂಡ ಅರುಣ್ ತನ್ ಬಾಮೈದ ಇದ್ದಾನೆ. ಅವನು ಡಿಗ್ರಿ ಮುಗಿಸಿದಾನೆ. ಅವನು ಮುಂದೆ ಸ್ಟಾರ್ಟ್ಅಪ್ ಕಂಪ್ನಿನ ಓಪನ್ ಮಾಡ್ಬೇಕು ಅನ್ಕೊಂಡಿದ್ದಾನೆ. ಅದಕ್ಕೆ ಸ್ವಲ್ಪ ದಿವಸ ನಿಮ್ ಕೈ ಕೆಳಗಡೆ ಕೆಲಸ ಮಾಡಿ ಅವನ್ಗೆ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಅನ್ಕೊಂಡಿದೀನಿ. ಇದ್ರಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಅರುಣ್ ಕೇಳ್ಬೇಕಾದ್ರೆ, ಅಷ್ಟೇ ತಾನೇ, ನೀವು ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ಸ್ಟ್ರಿಕ್ಟ್ ಆಫೀಸರು, ನಿಮ್ಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಹೇಗೆ, ಸರಿ ಅವ್ರನ್ನ ಕಳಿಸಿ, ನಾನ್ ಯಾವಾಗ ಹೇಳ್ತೀನಿ ಅವಾಗ ನೀನ್ ಕಳಿಸಿದ್ರೆ ಸಾಕು ಅಂತ ವಿಶಾಲಾಕ್ಷಿ ಗಂಡ ಹೇಳ್ದಾಗ, ಸರಿ ಆಯ್ತು ನಾನ್ ಹಾಗೆ ಮಾಡ್ತೀನಿ ಅಂತ ಅರುಣ್ ಕಾಲ್ ಕಟ್ ಮಾಡ್ತಾನೆ. ಈ ವಿಷಯನ ಅರುಣ್ ಮಂಜ, ಕುಸುಮ ಮತ್ತೆ ಮೀನನ್ನ ಮುಂದೆ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮೀನನ್ಗೆ ತುಂಬಾ ಖುಷಿ ಆಗತ್ತೆ. ಅಳಿಯಂದ್ರೆ, ನೀವ್ ಈ ಉಪಕಾರನ ನಾನ್ ಮರೆಯೋದಕ್ಕಾಗೋದಿಲ್ಲ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಅಯ್ಯೋ ಅತ್ತೆ, ಏನ್ ಹೀಗ್ ಹೇಳ್ತಿದ್ದೀರಾ, ಎಷ್ಟೇ ಆದ್ರೂ ನಾವ್ ಒಂದೇ ಫ್ಯಾಮಿಲಿ ಅಲ್ವಾ, ನಿಮ್ಗೋಸ್ಕರ ನಾನ್ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ, ಎಷ್ಟೇ ಆದ್ರೂ ಇವ್ ನನ್ ಬಾಮೈದ ಅಲ್ವಾ ಅಂತ ಅರುಣ್ ಮಂಜಿನ್ ಹೆಗ್ಲ ಮೇಲೆ ಕೈ ಹಾಕೊಂಡು ಖುಷಿಯಿಂದ ಹೇಳ್ತಿರ್ತಾನೆ. ಸರಿ, ನಾವಿನ್ ಹೋಗ್ ಬರ್ತೀವಿ ಅಂತ ಎಲ್ರು ಅಲ್ಲಿಂದ ಹೋಗ್ಬೇಕಾದ್ರೆ, ಒಂದ್ ನಿಮಿಷ ಇರಿ ಅಂತ ಹೇಳಿ ಅರುಣ್ ಅವ್ರಮ್ಮ ಮೀನಾ, ಕುಸುಮ ಮತ್ತೆ ಮಂಜ 3 ಜನಕ್ಕೂ ಬಟ್ಟೆನ ಕೊಡ್ತಾರೆ. ಇದೆಲ್ಲ ಯಾಕಮ್ಮ, ಪರವಾಗಿಲ್ಲ, ನೀವು ಮಂಜ ಮತ್ತೆ ಅಮ್ಮಂಗ್ ಕೊಟ್ಟಿದ್ದೀರಲ್ಲ ಅಷ್ಟೇ ಸಾಕು ಅಂತ ಮೀನಾ ಹೇಳ್ಬೇಕಾದ್ರೆ, ಅದ್ ಹೇಗಮ್ಮ ಆಗತ್ತೆ, ಎಷ್ಟೇ ಆದ್ರೂ ನೀನು ನಮ್ಮನೆಗೆ ಸೇರ್ದೋಳಲ್ವಾ, ನಿನ್ಗೂ ನಿನ್ ಗಂಡಂಗೂ ಬಟ್ಟೆ ತಂದಿದೀವಿ, ಬೇಡ ಅಂತ ಹೇಳ್ಬೇಡಮ್ಮ ಅಂತ ಬಲವಂತವಾಗಿ ಮೀನಿಂಗೆ ಬಟ್ಟೆನ ಕೊಟ್ಟು ಪ್ರೀತಿಯಿಂದ ಮಾತಾಡಿಸ್ತಿರ್ತಾರೆ ರಾಜೇಶ್ವರಿ ಅವರು. ಅದನ್ನ ನೆನೆಸ್ಕೊಂಡು ಮೀನಿಂಗೆ ತುಂಬಾ ಖುಷಿ ಆಗತ್ತೆ. ಈ ಕಡೆ ಶೀಲಾ ಹೇಳ್ದಂಗೆ ನೀತು ರವಿ ಬಗ್ಗೆ ಏನ್ ಅನ್ಕೊಂಡಿದಾನೆ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ ರೋಹಿಣಿ ರೆಸ್ಟೋರೆಂಟ್ಗೆ ಬರ್ತಾಳೆ. ರೋಹಿಣಿನ ನೋಡಿ ನೀತು ತುಂಬಾ ಖುಷಿ ಪಡ್ತಾಳೆ. ನೀವು ರವಿ ಅವ್ರ ಅತ್ತಿಗೆ ಅಲ್ವಾ ಅಂತ ನೀತು ಹೇಳ್ಬೇಕಾದ್ರೆ, ಹೌದು ಅಂತ ರೋಹಿಣಿ ಹೇಳ್ತಾಳೆ. ಹೇಗಿದ್ದೀರಾ ಅಂತ ನೀತು ಕೇಳ್ಬೇಕಾದ್ರೆ, ನಾನ್ ಚೆನ್ನಾಗಿದ್ದೀನಿ ಅಂತ ರೋಹಿಣಿನೂ ಹೇಳ್ತಾಳೆ. ಹೌದು, ನೀವು ರವಿ ನೋಡಕ್ ಬಂದಿದ್ದೀರಾ, ಕುತ್ಕೊಳ್ಳಿ, ನಾನ್ ರವಿನ ಕರ್ಕೊಂಡ್ ಬರ್ತೀನಿ ಅಂತ ನೀತು ಹೋಗ್ಬೇಕಾದ್ರೆ, ಏನಿದು, ನನ್ನೇನು ಮಾತಾಡಕ್ ಬಿಡದೆ ಇವಳೊಬ್ಳೆ ಮಾತಾಡ್ಕೊಂಡ್ ಹೋಗ್ತಿದ್ದಾಳೆ ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ನೀತು ಹೋಗಿ ರವಿ ಹತ್ರ, ನೀನು ನೋಡೋದಕ್ಕೆ ಒಬ್ರು ಬಂದಿದ್ದಾರೆ ಅಂತ ಹೇಳಿದಾಗ, ಯಾರು ಅಂತ ರವಿ ಕೇಳ್ತಾನೆ. ಬಂದು ನೀವೇ ನೋಡಿ ಅಂತ ನೀತು ಹೇಳ್ಬೇಕಾದ್ರೆ, ರವಿ ಯಾರು ಅಂತ ನೋಡೋದಕ್ಕೆ ಹೋಗ್ತಾನೆ. ಅಲ್ಲಿ ರೋಹಿಣಿನ ನೋಡಿ ಒಂದು ಕ್ಷಣ ರವಿಗೆ ಶಾಕ್ ಆಗತ್ತೆ. ಅತ್ತಿಗೆ ನೀವಾ, ನೀವೊಬ್ರೇ ಬಂದಿದ್ದೀರಾ, ಮನೋಜ ಬಂದಿಲ್ವಾ ಅಂತ ರವಿ ಕೇಳ್ಬೇಕಾದ್ರೆ, ಇಲ್ಲ ರವಿ, ನಾನು ಬೇರೆ ಕೆಲ್ಸದ ಮೇಲೆ ಬಂದಿದ್ದೆ ಅಂತ ರೋಹಿಣಿ ಹೇಳ್ತಾಳೆ. ಅತ್ತಿಗೆ ಏನ್ ತಿಂತೀರಾ, ನಾನಿವತ್ತು ಸ್ಪೆಷಲ್ ಡಿಶ್ ಮಾಡಿದೀನಿ, ತಗೊಂಡ್ ಬರ್ಲಾ ಅಂತ ರವಿ ಹೇಳ್ಬೇಕಾದ್ರೆ, ಪರವಾಗಿಲ್ಲ, ಏನು ಬೇಡ ಅಂತ ರೋಹಿಣಿ ಹೇಳ್ತಾಳೆ. ಹೌದು, ದಿಢೀರ್ ಅಂತ ಬಂದಿದ್ದೀರಾ, ನನ್ನ ಹತ್ರ ಏನಾದ್ರೂ ಹೇಳ್ಬೇಕಿತ್ತಾ ಅಂತ ರವಿ ಕೇಳ್ಬೇಕಾದ್ರೆ, ಆಕ್ಚುಲಿ ನಾನು ನೀತು ಅವ್ರನ್ನ ನೋಡಕ್ ಬಂದಿದ್ದು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಏನು ನನ್ನ ನೋಡೋದಕ್ ಬಂದ್ರಾ, ಏನ್ ವಿಷಯ ಅಂತ ನೀತು ಕೇಳ್ತಾಳೆ. ಹೌದು, ನಿಮ್ಮನ್ನೇ ನೋಡೋದಕ್ ಬಂದೆ, ನನ್ ಕ್ಲೈಂಟ್ ಮನೇಲಿ ಒಂದ್ ಫಂಕ್ಷನ್ ಇಟ್ಕೊಂಡಿದ್ದಾರೆ, ಅದಕ್ಕೆ ಅವರು ಒಳ್ಳೆ ರೆಸ್ಟೋರೆಂಟ್ ಇಂದ ಊಟ ಬೇಕು ಅಂತ ಹೇಳಿದ್ರು, ಅದಕ್ಕೆ ನನ್ಗೆ ನಿಮ್ ಹೋಟ್ಲ್ ನೆನ್ಪಾಯ್ತು ಅಂತ ರೋಹಿಣಿ ಹೇಳ್ದಾಗ, ಥ್ಯಾಂಕ್ ಯು ಸೋ ಮಚ್, ನಮ್ ಹೋಟೆಲ್ನ ನೀವು ರೆಕಮೆಂಡ್ ಮಾಡಿದ್ದಕ್ಕೆ. ಪರವಾಗಿಲ್ವೇ ರವಿ, ನಿಮ್ ಫ್ಯಾಮಿಲಿ ಕಡೆಯಿಂದನೂ ನಮ್ಗೆ ಆರ್ಡರ್ ಬರ್ತಿದೆ ಅಂತ ನೀತು ರವಿ ಹೆಗ್ಲ ಮೇಲೆ ಕೈ ಹಾಕ್ತಾಳೆ. ಅದನ್ನ ನೋಡಿ ರೋಹಿಣಿಗೆ ಶಾಕ್ ಆಗತ್ತೆ. ಅವಳು ರವಿ ಜೊತೆ ಸಲುಗೆಯಿಂದ ನಡ್ಕೊಳ್ತಾ ಇರೋದು ರೋಹಿಣಿಗೆ ಅರ್ಥ ಆಗತ್ತೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಅವ್ರಿಬ್ರ ಮಧ್ಯೆ ಯಾವ ರೀತಿ ಇದೆ ಸಂಬಂಧ ಅಂತ ರೋಹಿಣಿ ನೋಡ್ತಿರ್ತಾಳೆ. ಮಾತಿಗ್ ಮುಂಚೆ ನೀತು ರವಿನ ಟಚ್ ಮಾಡ್ತಾನೆ ಇರ್ತಾಳೆ. ಏನಿದು, ಇವ್ರಿಬ್ರು ಇಷ್ಟೊಂದು ಸಲಿಗೆಯಿಂದ ಇದಾರಲ್ಲ, ಹಾಗಿದ್ರೆ ಈ ನೀತುಗೆ ರವಿ ಮೇಲೆ ಏನಾದ್ರೂ ಕ್ರಶ್ ಇದ್ಯಾ ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಸರಿ, ನೀವು ಮಾತಾಡ್ತಾ ಇರಿ, ನನ್ ಕೆಲ್ಸ ಮುಗಿಸಿ ಬರ್ತೀನಿ ಅಂತ ಹೇಳಿ ರವಿ ಕಿಚನ್ಗೆ ವಾಪಸ್ ಹೋಗ್ತಾನೆ. ಹಾಗೆ ರೋಹಿಣಿ ನೀತು ಹತ್ರ ಮಾತಾಡ್ತಾ ಮಾತಾಡ್ತಾ, ಇದೇ ರೀತಿ ಹೋಟೆಲಲ್ಲೇ ಇದ್ಬಿಟ್ರೆ ಮದುವೆ ಯಾವಾಗ ಮಾಡ್ಕೋತೀರಾ ಅಂತ ಕೇಳ್ಬೇಕಾದ್ರೆ, ಇದೊಳೆ ಚೆನ್ನಾಗಿದೆ, ನೀವು ಅಷ್ಟೇ ರವಿ ಅವರಮ್ಮ ಕೇಳ್ದಂಗೆ ಕೇಳ್ತಾ ಇದ್ದೀರಾ, ಅವರು ಅಷ್ಟೇ, ಅವ್ರು ನನ್ನನ್ನ
ಮೀಟ್ ಮಾಡ್ದಾಗೆಲ್ಲ ಯಾವಾಗ ಮದ್ವೆ ಆಗ್ತೀಯ ಅಂತ ಕೇಳ್ತಿರ್ತಾರೆ. ಅಂತ ನೀತು ಹೇಳ್ಬೇಕಾದ್ರೆ ಸರಿ ಆಯ್ತು ಯಾವಾಗ ಮಾಡ್ಕೋತೀರಾ ಹೇಳಿ ಅಂತ ರೋಹಿಣಿ ಕೇಳ್ತಾಳೆ. ಏನ್ ಮಾಡೋದು, ಒಳ್ಳೆ ಪಾರ್ಟ್ನರ್ ಸಿಗ್ಬೇಕಲ್ವಾ? ಬಿಸ್ನೆಸ್ ಅಲ್ಲಿ ನನ್ಗೆ ರವಿ ಒಳ್ಳೆ ಪಾರ್ಟ್ನರ್ ಆಗಿ ಸಿಕ್ಕಿದ್ದಾರೆ. ಅವ್ರ ತರನೇ ಲೈಫಲ್ಲೂ ಒಬ್ರು ಸಿಕ್ಬೇಕಲ್ಲ ಅಂತ ಹೇಳ್ಕೊಂಡು ನೀತು ಖುಷಿ ಪಡ್ಬೇಕಾದ್ರೆ ಅವ್ರ ತರ ಅಂದ್ರೆ ಅಂತ ರೋಹಿಣಿ ಕೇಳ್ತಾಳೆ. ಅವ್ರ ತರ ಅಂದ್ರೆ ರವಿ ತರನೇ ಒಳ್ಳೆಯವರು, ನನ್ಗೆ ಯಾವಾಗ್ಲೂ ಸಪೋರ್ಟಿವ್ ಆಗಿರ್ಬೇಕು. ರವಿ ತರನೇ ತುಂಬಾ ಜವಾಬ್ದಾರಿ ಇರ್ಬೇಕು. ರವಿ ತರನೇ ಕೇರಿಂಗ್ ಪರ್ಸನ್ ಇರ್ಬೇಕು. ಎಲ್ಲಾದ್ರಲ್ಲೂ ರವಿ ಬಗ್ಗೆನೆ ಅವಳು ಮೆನ್ಷನ್ ಮಾಡಿ ರೋಹಿಣಿ ಹತ್ರ ಹೇಳ್ತಿರ್ತಾಳೆ. ಒಂದ್ ರೀತಿ ರವಿ ಅವ್ರನ್ನೇ ಮಾಡೆಲ್ ಆಗಿ ಇಟ್ಕೊಂಡು ಹೇಳ್ತಾ ಇದ್ದೀರಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಹೌದು, ಆದ್ರೆ ರವಿ ತರ ಇನ್ನೊಬ್ರು ಸಿಗೋದು ತುಂಬಾ ಕಷ್ಟ ಅಂತ ನೀತು ಹೇಳ್ತಾಳೆ. ಹೌದು ತುಂಬಾನೇ ಕಷ್ಟ. ಎನಿವೆ ಖಂಡಿತ ರವಿ ತರಾನೇ ಇನ್ನೊಬ್ರು ನಿಮ್ಗೆ ಸಿಕ್ಬೋದು. ಗುಡ್ ಲಕ್. ಸರಿ ನಾನಿನ್ ಬರ್ತೀನಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಡ್ತಾಳೆ. ಏನ್ ಇವಳು ಮಾತು ಮುಂಚೆ ರವಿ ರವಿ ಅಂತ ಹೇಳ್ತಾನೆ ಇದ್ದಾಳಲ್ಲ, ಕನ್ಫರ್ಮ್ ಆಗಿ ಇಲ್ಲೇನೋ ಐಡಿಯಾದಲ್ಲೇ ನಡೀತಾ ಇದೆ. ಮೊದ್ಲು ಈ ಮಾತನ್ನ ಶ್ರುತಿ ಅವ್ರ ಅಮ್ಮನ ಹತ್ರ ಹೇಳ್ಬೇಕು ಅಂತ ಹೇಳಿ ರೋಹಿಣಿ ಹೋಟೆಲಿಂದ ಆಚೆಗ್ ಬಂದು ಶೀಲನ್ಗೆ ಕಾಲ್ ಮಾಡ್ತಾಳೆ. ಅಲ್ಲಿ ನಡೆದಿದ್ ವಿಷಯನೆಲ್ಲ ಶೀಲನ್ ಹತ್ರ ರೋಹಿಣಿ ಹೇಳಿದಾಗ ಅದನ್ನ ಕೇಳಿ ಶೀಲನ್ಗೆ ಶಾಕ್ ಆಗತ್ತೆ. ಥ್ಯಾಂಕ್ಸ್ ರೋಹಿಣಿ, ನೀನ್ ನನಗೋಸ್ಕರ ಅಲ್ಲಿ ಹೋಗಿ ಇಷ್ಟೆಲ್ಲ ತಿಳ್ಕೊಂಡ್ ಬಂದಿಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಶೀಲಾ ಕಾಲ್ ಕಟ್ ಮಾಡಿ ಶ್ರುತಿಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಹೇಳೋದಕ್ಕೆ ಅಂತ ನೋಡ್ತಿರ್ತಾಳೆ. ಈ ಕಡೆ ಮೀನಾ ಮನೆಗ್ ಬಂದು ಹೂ ಕಟ್ತಾ ಇರ್ಬೇಕಾದ್ರೆ ಅಷ್ಟ್ರಲ್ಲಿ ಸೂರ್ಯ ಮನೆಗ್ ವಾಪಸ್ ಬರ್ತಾನೆ. ಸರಿ ಬನ್ನಿ ಊಟ ಮಾಡೋರಂತೆ ಅಂತ ಮೀನಾ ಕರಿಬೇಕಾದ್ರೆ ಇಲ್ಲಮ್ಮ ನಾನ್ ತಿನ್ಕೊಂಡ್ ಬಂದಾಯ್ತು, ನೀನ್ ತಲೆ ಕೆಡಿಸ್ಕೋಬೇಡ. ಹೌದು ಬೀಗ್ರೂಟಕ್ ಹೋಗಿದಲ್ಲ ಹೇಗಿತ್ತು ಅಂತ ಸೂರ್ಯ ಕೇಳ್ಬೇಕಾದ್ರೆ ಎಲ್ಲ ತುಂಬಾ ಚೆನ್ನಾಗ್ ನಡೀತು ರೀ, ನೀವ್ ಬಂದಿದ್ರೆ ನಿಜವಾಗ್ಲೂ ನೀವು ತುಂಬಾ ಖುಷಿ ಪಡ್ತಾ ಇದ್ರಿ ಅಂತ ಮೀನಾ ಹೇಳ್ಬೇಕಾದ್ರೆ ಸುಮ್ನೆ ಇರು ಮೀನಾ, ನಾನೇನಾದ್ರೂ ಬಂದಿದ್ರೆ ಅಲ್ಲೇನಾದ್ರೂ ಒಂದು ಗಲಾಟೆ ನಡೀತಾ ಇತ್ತು, ಸುಮ್ನೆ ಯಾಕವೆಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಯಾಕ್ರಿ ನಿಮಗ್ ನೀವೇ ಈ ರೀತಿ ಅನ್ಕೋತೀರಾ? ಅಲ್ಲಿ ಯಾರು ನಿಮ್ಮನ್ನ ಆ ರೀತಿ ಅಂದ್ಕೊಳ್ತಿರ್ಲಿಲ್ಲ. ನೋಡಿ ನನ್ಗೋಸ್ಕರ ಸೀರೆ, ನಿಮ್ಗೋಸ್ಕರ ಶರ್ಟು, ಇಲ್ ನೋಡಿ ಎಷ್ಟ್ ಚೆನ್ನಾಗಿದೆ ಅಲ್ಲ ಅಂತ ಮೀನಾ ಬಟ್ಟೆಗಳನ್ನ ತೋರ್ಸ್ಬೇಕಾದ್ರೆ ಚೆನ್ನಾಗೇ ಇದೆ, ಆದ್ರೆ ನಮ್ಗಿದನ್ನೆಲ್ಲ ಯಾಕೆ ಕೊಟ್ರು ಅಂತ ಸೂರ್ಯ ಕೇಳ್ಬೇಕಾದ್ರೆ ರೀ ಇದೆಲ್ಲ ಒಂದು ಪದ್ಧತಿ ರೀ. ಈ ಬೀಗ್ರೂಟಕ್ ಹೋದಾಗ ಗಂಡಿನ ಮನೆಯವರು ಹೆಣ್ಣಿನ ಅಕ್ಕ ಭಾವ ಎಲ್ರಿಗೂ ಕೊಟ್ಟೆ ಕೊಡ್ತಾರೆ ಅಂತ ಮೀನಾ ಹೇಳ್ತಿರ್ತಾಳೆ. ಓ ಹಂಗಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ರೀ ಆಮೇಲೆ ಇನ್ನೊಂದ್ ವಿಷಯ, ಮಂಜಂಗೆ ಕೆಲ್ಸ ಅಂತ ಮೀನಾ ಹೇಳ್ಬೇಕಾದ್ರೆ ಹಾ ಬೆಳಗಿನ ಹೇಳಿದ್ನಲ್ಲಮ್ಮ, ನಾನ್ ಅದ್ರ ಬಗ್ಗೆ ಹೇಳಿದೀನಿ ಅವ್ರ ಹತ್ರ, ಅವ್ರ್ ಕೇಳಿ ಹೇಳ್ತೀನಿ ಅಂತ ಹೇಳಿದಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದೆಲ್ಲ ಅವಶ್ಯಕತೆ ಇಲ್ಲ ರೀ ಅಂತ ಮೀನಾ ಹೇಳ್ತಾಳೆ. ಯಾಕೆ ಅಂತ ಸೂರ್ಯ ಕೇಳಿದಾಗ ಕನಕನ್ ಗಂಡ ಮಂಜ ಯಾವ ಕೆಲ್ಸಕ್ ಹೋಗ್ತಾನೆ ಅಂತ ಕೇಳಿದ್ರು, ಅದಕ್ಕೆ ಅಂತ ಮೀನಾ ಹೇಳ್ಬೇಕಾದ್ರೆ ಓ ಅರ್ಥ ಆಯ್ತು, ನೀನೇನಾದ್ರೂ ನಾನ್ ಅವನ್ಗೆ ಕೆಲ್ಸ ಹುಡ್ಕಿದೀನಿ ಅಂತ ಹೇಳಿದ್ಯಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಇಲ್ಲ ರೀ ನಾನು ಆ ರೀತಿ ಏನು ಹೇಳಿಲ್ಲ ಅಂತ ಮೀನಾ ಹೇಳ್ತಾಳೆ. ಗೊತ್ತು, ಆಗ ಆ ಅರುಣ್ ಬೇಕು ಅಂತಾನೆ ನನ್ ಗೊತ್ತಿರೋರು ಇದಾರೆ ಅಂತ ಹೇಳಿರ್ತಾಳೆ ಅಷ್ಟೇ ತಾನೇ ಅಂತ ಸೂರ್ಯ ಹೇಳ್ಬೇಕಾದ್ರೆ ಯಾಕ್ರಿ ನೀವ್ ಈ ರೀತಿ ಮಾತಾಡ್ತಾ ಇದ್ದೀರಾ? ಆ ರೀತಿ ಎಲ್ಲ ಏನೂ ಇಲ್ಲ, ಅವ್ರಿಗೆ ಗೊತ್ತಿರೋ ಫೈನಾನ್ಷಿಯರ್ ಇದಾರಂತೆ, ಅಲ್ಲಿ ಇವನನ್ನ ಕೆಲ್ಸಕ್ ಸೇರಿಸ್ತೀನಿ ಅಂತ ಹೇಳಿದಾರೆ. ಯಾಕಂದ್ರೆ ಮಂಜ ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದಾನೆ. ಫೈನಾನ್ಸ್ ಆಫೀಸ್ ಅಂದ್ರೆ ಅಲ್ಲಿ ತುಂಬಾ ಬಿಸ್ನೆಸ್ ಮಾಡೋರೆಲ್ಲ ಬಂದು ಹೋಗ್ತಿರ್ತಾರಲ್ವಾ, ಅದಕ್ಕೆ ಆ ಫೈನಾನ್ಸರ್ ಹತ್ರ ಅವ್ರು ಮಾತಾಡಿದಾರೆ ಅಂತ ಮೀನಾ ಹೇಳ್ತಾಳೆ. ಯಾರದು ಅಂತ ಸೂರ್ಯ ಕೇಳಿದಾಗ ಅವ್ರು ಯಾರು ಅಂತ ನನಗ್ ಗೊತ್ತಿಲ್ಲ, ಅವ್ರು ಹೇಳಿದ ದಿವ್ಸ ಮಂಜನ್ನ ಅಲ್ಲಿಗೆ ಕಳಿಸ್ಬೇಕಂತೆ ಅಂತ ಮೀನಾ ಹೇಳ್ಬೇಕಾದ್ರೆ ಹೋಗ್ಲಿ ಬಿಡಮ್ಮ, ಕೆಲ್ಸ ಹೆಂಗ್ ಬಂದ್ರೇನು, ಒಟ್ನಲ್ಲಿ ಮಂಜನ್ಗೆ ಒಳ್ಳೇದಾದ್ರೆ ಸಾಕು. ಆ ಅರುಣ್ ಅಂತರ ಎಲ್ಲ ನಾನೇ ಮಾಡಿದ್ದು ಅಂತ ನಾನ್ ಕೊಚ್ಕೊಳ್ಳೋದಕ್ಕೆಲ್ಲ ಹೋಗೋದಿಲ್ಲಮ್ಮ, ಒಟ್ನಲ್ಲಿ ಅವ್ನ್ ಜೀವನ ಸೆಟ್ಲ್ ಆದ್ರೆ ನನ್ಗ ಸಾಕು ಅಂತ ಸೂರ್ಯ ಹೇಳ್ಬೇಕಾದ್ರೆ ರೀ ನೀವ್ ಈ ರೀತಿ ಮಾತಾಡ್ತಿರೋದನ್ನ ನೋಡಿದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ತುಂಬಾ ಹೆಮ್ಮೆ ಅನ್ಸುತ್ತೆ ನಿಮ್ಮನ್ನ ಗಂಡನಾಗ್ ಪಡೆಯೋದಿಕ್ಕೆ. ಇದೇ ರೀತಿ ಯಾವಾಗ್ಲೂ ಇದೇ ತರ ಒಳ್ಳೆ ಯೋಚನೆಲಿದ್ರೆ ಅಷ್ಟು ಸಾಕು ಅಂತ ಹೇಳಿ ಮೀನಾ ಸೂರ್ಯನ್ಗೆ ಮುತ್ತು ಕೊಡ್ತಾಳೆ. ಅಬ್ಬಾ ಏನಮ್ಮ ಇದು ರೊಮ್ಯಾನ್ಸ್ ಓವರ್ ಆಗಿದೆ, ತುಂಬಾ ಖುಷಿಯಾಗಿದೆ ಅನ್ಸುತ್ತೆ, ಏನ್ ಸಮಾಚಾರ ಅಂತ ಸೂರ್ಯ ಕೇಳಿದಾಗ ಹೌದು ರೀ ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ, ಇವತ್ತು ಆ ಮನೇಲಿ ನಡೆದಿದ್ದೆಲ್ಲ ನೋಡಿ ನನ್ ಮನ್ಸ್ಗೆ ತುಂಬಾನೇ ಖುಷಿಯಾಗಿದೆ, ತುಂಬಾ ನೆಮ್ಮದಿಯಾಗಿದೆ ಅಂತ ಮೀನಾ ಹೇಳ್ಬೇಕಾದ್ರೆ ಹೌದಾ ಅಂತದೇನಾಯ್ತು ಅಂತ ಸೂರ್ಯ ಕೇಳ್ತಾನೆ. ಕನಕನತ್ತೆ ನನ್ನ ಅಮ್ಮನ್ನ ತಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ, ಎಷ್ಟು ಮರ್ಯಾದೆ ಕೊಟ್ರು ಗೊತ್ತಾ ಅವ್ರಿಗೆ ಅಂತ ಮೀನಾ ಹೇಳ್ಬೇಕಾದ್ರೆ ಈ ಮನೇಲಿ ಅವ್ರಿಗೆ ಮರ್ಯಾದೆ ಕೊಡ್ತಿಲ್ವಲ್ಲ ಅಂತ ಸೂರ್ಯ ಬೇಜಾರ್ ಮಾಡ್ಕೋತಾನೆ. ಮೀನಾ ನೀನ್ ಹೇಳ್ದೆ ಹೋದ್ರು ನಿನ್ ಮನ್ಸು ನನ್ಗೆ ಅರ್ಥ ಆಗುತ್ತೆ ಕಣೆ, ನಿಮ್ಮಮ್ಮ ಈ ಮನೆಗ್ ಬರ್ಬೇಕಾದ್ರೆಲ್ಲ ಹಾ ನಮ್ ಸಕ್ಕರೆ ಹೆಂಗ್ ಬೈದವ್ರೆ ಅಂತ ನಂಗೆ ಚೆನ್ನಾಗ್ ಗೊತ್ತು, ಅವ್ರಿಗೆ ಯಾವತ್ತೂ ಅವ್ರ ಮರ್ಯಾದೆನೇ ಕೊಟ್ಟಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ ರೀ ಮಾವ ಅವ್ರಿಗೆ ಮರ್ಯಾದೆ ಕೊಡ್ತಾರಲ್ಲ ಅಂತ ಮೀನಾ ಹೇಳ್ತಾಳೆ. ಅಪ್ಪ ಯಾವಾಗ್ಲೂ ಎಲ್ರತ್ರನು ಹಂಗೆ ಇರ್ತಾರಮ್ಮ, ಆದ್ರೆ ಸಮಸ್ಯೆನೇ ಸಕ್ಕರೆ ತಾನೆ
ಅವ್ರು ದುಡ್ಡಿರೋರ್ಗ್ ಮಾತ್ರ ಮರ್ಯಾದೆ ಕೊಡ್ತಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ರೀ, ತುಂಬಾ ಸಲಿ ಅಮ್ಮ, ನನ್ ತಂಗಿ, ಮಂಜ ಬರ್ಬೇಕಾದ್ರೆ ಅವತ್ತೇ ಏನೇನೋ ಹೇಳಿದಾರೆ. ಎಷ್ಟು ಅವಮಾನ ಮಾಡಿದಾರೆ. ಕೆಲವ್ ಸಲಿ ನಮ್ಮ ಅಮ್ಮನ್ನ ಕುತ್ಕೋ ಅಂತಾನೂ ಹೇಳೋದಿಲ್ಲ. ಅವಾಗೆಲ್ಲ ಮನ್ಸಲ್ಲಿ ತುಂಬಾನೇ ನೋವು ಅನ್ಭವ್ಸಿದೀನಿ ನಾನು. ಆದ್ರೆ ಇವ್ರು ಆ ರೀತಿ ಇಲ್ಲ ರೀ. ಅರುಣು ಅಷ್ಟೇ, ಅವ್ರ ಅಮ್ಮನೂ ಅಷ್ಟೇ. ನಮ್ಮ ಅಮ್ಮನ್ನು ತಮ್ಮನ್ನು ಎಷ್ಟು ಚೆನ್ನಾಗ್ ನೋಡ್ಕೊಂಡ್ರು ಗೊತ್ತಾ? ಅಮ್ಮ ಮತ್ತೆ ಮಂಜ ಇಬ್ರು ವಾಪಸ್ ಮನೆಗ್ ಬರ್ಬೇಕಾದ್ರೆ ಅವ್ರ ಮುಖದಲ್ಲಿ ಎಷ್ಟು ಖುಷಿ ಇತ್ತು ಗೊತ್ತಾ? ಸಂಬಂಧಗಳನ್ನ ಹೇಗ್ ಪ್ರೀತಿಸ್ಬೇಕು ಅಂತ ಅವ್ರಿಗೆ ತುಂಬಾ ಚೆನ್ನಾಗ್ ಗೊತ್ತಿದೆ. ರೀ, ನೀವೇನು ತಪ್ಪಾಗ್ ತಿಳ್ಕೊಬೇಡಿ. ನಾನು ಈ ಮನೆ ಸರಿ ಇಲ್ಲ ಅಂತ ನಾನೇನ್ ಹೇಳ್ತಾ ಇಲ್ಲ. ಅಲ್ಲಿ ಅಮ್ಮನ್ಗೆ ಚೆನ್ನಾಗ್ ಮರ್ಯಾದೆ ಕೊಡ್ತಿದಾರೆ. ಅದು ನನ್ಗೆ ಖುಷಿ ಆಯ್ತು. ಅದಕ್ಕೆ ಈ ರೀತಿ ಎಲ್ಲ ಹೇಳ್ದೆ ಅಂತ ಮೀನಾ ಹೇಳ್ಬೇಕಾದ್ರೆ, ಸೂರ್ಯ ಮೀನನ್ನ ಹತ್ರಕ್ ಕರ್ದು ಅವಳನ್ನ ಎದೆ ಮೇಲ್ ಮಲ್ಗಿಸ್ಕೊಂಡು, ನೀನ್ ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಮೀನಾ. ನಮ್ ಸಕ್ರೆ ಯಾವತ್ತೂ ನಿನ್ಗೆ ಮರ್ಯಾದೆನೂ ಕೊಟ್ಟಿಲ್ಲ, ನೀವ್ ಮನೆಯವ್ರಿಗೂ ಮರ್ಯಾದೆ ಕೊಟ್ಟಿಲ್ಲ. ಅದನ್ನ ನನ್ನಿಂದ ಸರಿಯಾಗಿ ಮಾಡಕ್ಕಾಗ್ಲಿಲ್ಲ. ಡೈಲಿ 1000 ಸಮಸ್ಯೆಗಳನ್ನ ಎದುರಿಸ್ತೀನಿ. ಆದ್ರೆ ಇದಕ್ಕೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ನಾನೇನಾದ್ರೂ ಮಾತಾಡೋದಕ್ಕೋಗಿ ಅದ್ರಿಂದ ಅಪ್ಪಯ್ಯನ್ ಮನ್ಸ್ಗೆ ನೋವಾಗುತ್ತೆ ಅಂತ ಸುಮ್ನೆ ಇದೀನಿ. ಈ ಮನೇಲಿ ನೀನು ಖುಷಿಯಾಗಿಲ್ಲ ಅಲ್ವಾ ಮೀನಮ್ಮ? ಅಂತ ಸೂರ್ಯ ಹೇಳ್ಬೇಕಾದ್ರೆ, ಯಾಕ್ರಿ ಈ ರೀತಿ ಹೇಳ್ತೀರಾ? ನಾನ್ ನಿಮ್ ಜೊತೆ ಇದೀನಿ. ಅಪ್ಪನ್ ಜಾಗದಲ್ಲಿ ಮಾವ ಇದಾರೆ, ತಂಗಿ ತರ ಶ್ರುತಿ ಇದ್ದಾಳೆ, ಮರ್ಯಾದೆ ಕೊಡೋದಿಕ್ಕೆ ರವಿ ಇದ್ದಾನೆ. ನೀವೆಲ್ರೂ ಇರ್ಬೇಕಾದ್ರೆ ನನ್ಗೇನ್ರಿ ಕಷ್ಟ? ನೀವು ನನ್ನನ್ನ ತುಂಬಾ ಚೆನ್ನಾಗ್ ನೋಡ್ಕೊತಾ ಇದ್ದೀರಾ. ನಾನ್ ತುಂಬಾ ಚೆನ್ನಾಗಿದ್ದೀನಿ ಅಂತ ಮೀನಾ ಹೇಳ್ಬೇಕಾದ್ರೆ, ನಿಜ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ನೋಡ್ರಿ, ಪ್ರಪಂಚ ಪೂರ್ತಿ ಅವಳಿಗೆ ಪ್ರೀತಿ ಕೊಟ್ಟು ಗಂಡ ಅವಳನ್ನ ಪ್ರೀತಿಸ್ಲಿಲ್ಲ ಅಂತ ಅಂದ್ರೆ ಅದಕ್ಕಿಂತ ದೊಡ್ಡ ನರಕ ಅವಳಿಗಿಲ್ಲ ರೀ. ಜಗತ್ತೇ ಅವಳ ವಿರುದ್ಧವಾಗಿ ನಿಂತು ನಗ್ತಿದ್ರುನು ಪ್ರೀತಿಯಿಂದ ನೋಡೋಂತ ಗಂಡ ಇದ್ರೆ ಸಾಕು ರೀ. ಎಂತ ಕಷ್ಟ ಬೇಕಾದ್ರೂ ಎದುರಿಸೋಂತ ಶಕ್ತಿ ಆ ಹೆಣ್ಣಿಗ್ ಬರುತ್ತೆ. ಅದಕ್ಕಿಂತ ಸ್ವರ್ಗ ಬೇಕೇನ್ರಿ ಅಂತ ಮೀನಾ ಹೇಳ್ಬೇಕಾದ್ರೆ, ಆದ್ರೂ ನಮ್ಮಮ್ಮ ನಿಮ್ ಮನೆಯವ್ರಿಗೆ ಮರ್ಯಾದೆನೇ ಕೊಡೋದಿಲ್ಲ. ಅಷ್ಟೇ ಯಾಕೆ, ಹೆತ್ತಿರೋ ಮಗ ನಾನು. ನನ್ನನ್ನೇ ಮಗ ಅಂತ ಯಾವತ್ತೂ ಪ್ರೀತಿಸ್ಲಿಲ್ಲ ಅವರು. ಅವ್ರ ಪ್ರೀತಿ ಹೇಗಿದೆ ಅಂತಾನೂ ನನಗ್ ಗೊತ್ತಿಲ್ಲ. ಅವ್ರ ಕೈ ತುತ್ತು ತಿಂದು ಎಷ್ಟು ದಿವಸ ಆಗೋಯ್ತು ಗೊತ್ತಾ ಅಂತ ಹೇಳ್ಕೊಂಡು ಸೂರ್ಯ ಅಳ್ತಿರ್ತಾನೆ. ಸೂರ್ಯ ಅಳೋದನ್ನ ನೋಡಿ ಮೀನಿಂಗೆ ಬೇಜಾರಾಗ್ತಿರುತ್ತೆ. ಮೀನಮ್ಮ, ನಿಂಗೆ ನನ್ಗಿಂತ ಒಳ್ಳೆ ಗಂಡ ಇಲ್ಲ ಒಳ್ಳೆ ಅತ್ತೆ ಇರೋ ಮನೆಗ್ ಸೇರಿದಿದ್ರೆ ನೀನ್ ತುಂಬಾ ಚೆನ್ನಾಗಿರ್ತಿದ್ದೆ ಅಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಯಾಕ್ರಿ ಆ ರೀತಿ ಹೇಳ್ತಿದ್ದೀರಾ? ಆ ರೀತಿ ನನ್ಗೆ ಕನ್ಸಲ್ಲೂ ಅನ್ಕೊಳ್ಳೋದಕ್ಕಾಗೋದಿಲ್ಲ ರೀ. ಈ ಜನ್ಮ ಅಷ್ಟೇ ಅಲ್ಲ, ಇನ್ನೆಷ್ಟೇ ಜನ್ಮ ಬಂದ್ರೂನು ನೀವೇ ನನ್ ಗಂಡ ಆಗ್ಬೇಕು ಅಂತ ನಾನ್ ದೇವ್ರ ಹತ್ರ ಬೇಡ್ಕೊಳ್ತೀನಿ ಅಂತ ಮೀನಾ ಹೇಳ್ಬೇಕಾದ್ರೆ, ಹಾಗೆ ನೀನ್ ದೇವ್ರ ಹತ್ರ ಮುಂದಿನ ಜನ್ಮದಲ್ಲಿ ನಿನ್ಗೆ ಒಳ್ಳೆ ಪ್ರೀತಿಸೋ ಅಂತ ಅತ್ತೆ ಸಿಗ್ಲಿ ಅಂತ ಕೇಳ್ಕೊಂಬಿಡು. ಯಾಕಂದ್ರೆ ಆ ಜನ್ಮದಲ್ಲಿ ನಿನಗೂ ಸರಿ ನನಗೂ ಸರಿ ಆ ಪ್ರೀತಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಸೂರ್ಯ ಬೇಜಾರಲ್ಲಿರ್ಬೇಕಾದ್ರೆ, ಮೀನಾ ಸೂರ್ಯನ ತಬ್ಕೊಂಡು ಸೂರ್ಯನ ಸಮಾಧಾನ ಮಾಡ್ತಿರ್ತಾಳೆ. ಈ ಕಡೆ ಬೆಳಗ್ಗೆ ಬೆಳಗ್ಗೆನೆ ಮೀನಾ ಎಲ್ಲಾರ್ಗೂ ಕಾಫಿ ಮಾಡ್ಕೊಡ್ತಾಳೆ. ಅಷ್ಟ್ರಲ್ಲಿ ಶಾಂತಿ ಬಂದು, ಏಯ್, ಏನೇ, ನಿನ್ ಮುಂದೆಗಡೆ ನಾನ್ ಬರ್ತಾ ಇದೀನಿ, ನಾನ್ ನಿನ್ಗೆ ಕಣ್ಣು ಕಾಣಿಸೋದೇ ಇಲ್ವಾ ಅಂತ ಕೇಳ್ಬೇಕಾದ್ರೆ, ಯಾಕತ್ತೆ ಈ ರೀತಿ ಹೇಳ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಮತ್ತಿನ್ನೇನು, ನಾನ್ ಕಾಫಿ ಮಾಡ್ಕೊಡ್ಬೇಕಾ ಬೇಡ್ವಾ ಅಂತ ಏನಾದ್ರೂ ಕೇಳ್ತ್ಯಾ? ಬಂದೋಳು ಹಂಗೇನೆ ಹಳೇದೆಲ್ಲ ಮರ್ತ್ಬಿಟ್ಟ ಅಂತ ಶಾಂತಿ ಕೇಳ್ಬೇಕಾದ್ರೆ, ಇಲ್ಲ ಅತ್ತೆ, ನಿಮ್ಗೂ ಕಾಫಿ ಮಾಡಿದೀನಿ, ತಗೊಂಡ್ ಬರ್ತೀನಿ ರೀ ಅಂತ ಮೀನಾ ಹೋಗ್ತಿರ್ತಾಳೆ. ನಿಂತ್ಕೋ, ನನ್ಗೆ ಕಾಫಿ ಬೇಡ, ನನ್ಗೆ ಟೀ ಮಾಡ್ಕೊಂಡ್ ಬಾ ಅಂತ ಶಾಂತಿ ಹೇಳ್ದಾಗ, ಸರಿ ಅತ್ತೆ ಆಯ್ತು ಅಂತ ಮೀನಾ ಹೋಗ್ತಿರ್ತಾಳೆ. ಏ ಮೀನಮ್ಮ, ನಿಂತ್ಕೋ ಇಲ್ಲಿ ಅಂತ ಸೂರ್ಯ ಹೇಳ್ದಾಗ, ಯಾಕ್ರಿ ಅಂತ ಮೀನಾ ಕೇಳ್ತಾಳೆ. ಸಕ್ರೆಗೆ ಅಂತ ಕಾಫಿ ಮಾಡಿದ್ಯಲ್ಲ, ಅದನ್ನ ತಗೊಂಡ್ ಬಂದ್ ಕೊಡು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಲ್ಲ ರೀ, ಇವಾಗ್ ತಾನೇ ಕಾಫಿ ಕುಡಿದ್ರಿ, ಮತ್ತೆ ಕಾಫಿ ಬೇಕಾ ನಿಮ್ಗೆ ಅಂತ ಮೀನಾ ಕೇಳ್ತಾಳೆ. ನೀನ್ ತಗೊಂಡ್ ಬಾ, ನಾನು ಆಮೇಲೆ ಹೇಳ್ತೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸರಿ ಆಯ್ತು ಅಂತ ಮೀನಾ ಆ ಕಾಫಿನ ತಗೊಂಡ್ ಬರ್ತಾಳೆ. ತಗೊಳ್ರಿ ಅಂತ ಮೀನಾ ಹೇಳ್ಬೇಕಾದ್ರೆ, ನನಗ್ ಬೇಡ, ಇದನ್ನ ಸಕ್ರೆಗೋಸ್ಕರ ಅಲ್ವಾ ಮಾಡಿದ್ದು, ಅಪ್ಪಯ್ಯ ಸಕ್ರೆಗೆ ಕುಡಿಯೋದಕ್ ಹೇಳು ಅಂತ ಸೂರ್ಯ ಹೇಳ್ತಾನೆ. ಏ, ಏನೋ ನಿಂದು? ಅಲ್ಲ, ನಾನ್ ಟೀ ಬೇಕು ಅಂತ ಅವಳತ್ರ ಕೇಳಿದೀನ್ ತಾನೆ, ನಾನ್ ಯಾಕೆ ಕಾಫಿ ಕುಡಿಲಿ? ಯಾಕ್ರಿ ಇವ್ ನನ್ನನ್ನ ಪ್ರಶ್ನೆ ಮಾಡ್ತಿದ್ದಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡಪ್ಪಯ್ಯ, ಏನ್ ಬೇಕು ಅನ್ನೋದನ್ನ ಮುಂಚೆನೆ ಹೇಳ್ಬೇಕು ತಾನೆ. ಅವಳು ಕಾಫಿ ಮಾಡಿದಾಳೆ, ಇವ್ರು ನೋಡಿದ್ರೆ ನನ್ಗೆ ಟೀ ಬೇಕು ಅಂತ ಹೇಳ್ತಿದ್ದಾರೆ. ಟೀ ಬೇಕಿದ್ರೆ ಮುಂಚೆನೆ ಹೇಳ್ಬೇಕಿತ್ತು ತಾನೆ, ನೀವು ಕಾಫಿನೇ ಕುಡೀರಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಲ್ಲ, ಈ ಮನೇಲಿ ನಾನ್ ಏನ್ ಕುಡಿಬೇಕು ಬೇಡ ಅಂತ ತೀರ್ಮಾನ ಮಾಡೋದಕ್ಕೂ ನನ್ಗೆ ರೈಟ್ಸ್ ಇಲ್ವಾ ಈ ಮನೇಲಿ ಅಂತ ಶಾಂತಿ ಹೇಳಿದಾಗ, ಅದೆಲ್ಲ ಇದೆ, ಆದ್ರೆ ಇದನ್ನೆಲ್ಲ ಮುಂಚೆನೆ ಹೇಳ್ಬೇಕು. ಅವಳು ಮಾಡಿ ತಗೊಂಡ್ ಬಂದ್ಮೇಲೆ ನೀನ್ ಬೇಡ ಅಂತ ಅಂದ್ರೆ ಅಲ್ಗೆ ಅವಳ ಮೇಲೆ ಬೇಕು ಅಂತಾನೆ ನೀನು ಸೇಡ್ ತೀರಿಸ್ಕೊಳ್ಳೋ ತರ ಕಾಣಿಸ್ತಿದೆ ಅದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಯಾರು? ನಾನಾ? ನಾನು ಇವಳ ಮೇಲೆ ಸೇಡ್ ತೀರ್ಸ್ಕೊಳಕ್ ಹೋಗ್ತೀನಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನೋ ನೀನು ಅಮ್ಮನ್ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ಯಾ? ಅಮ್ಮ ಈ ರೀತಿ ಎಲ್ಲ ಮಾಡೋರಲ್ಲ, ಅವರು ತುಂಬಾ ಜೆಂಟಲ್ ವುಮೆನ್ ಅವರು ಅಂತ ಮನೋಜ ಹೇಳ್ತಿರ್ತಾನೆ. ಹೌದೌದು, ನಿನಗೇನು ಕಣ್ಣು ಕಾಣಿಸೋದೇ ಇಲ್ಲ, ಯಾಕಂದ್ರೆ ಎಷ್ಟೇ ಆದ್ರೂ ನೀನು ಸಕ್ರೆ ಮುದ್ದಿನ ಮಗ ಅಲ್ವಾ
ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನೋ ಸೂರ್ಯ ಬೆಳಗ್ಗೆ ಬೆಳಗ್ಗೆನೆ ಶುರು ಆಯ್ತಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಇನ್ನೇನ್ ಮಾಡ್ಲಪ್ಪ, ಅವಳಿಗೆ ಬೇಕು ಬೇಕು ಅಂತಾನೆ ಎಷ್ಟು ಕೆಲ್ಸ ಹೇಳ್ತಿದಾರ್ ನೋಡಿ, ಅವಳೇನ್ ಕೆಲಸದೋಳ, ಈ ಮನೆ ಸೊಸೆ ಕಣಪ್ಪ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮೀನುಂಗೆ ತುಂಬಾ ಖುಷಿ ಆಗ್ತಿರತ್ತೆ. ನೋಡಪ್ಪ, ಅವಳನ್ನ ಯಾವ ರೀತಿ ನಡ್ಸ್ಕೊತಾ ಇದಾರೆ, ಒಳ್ಳೆ ಕೆಲ್ಸದೋಳ್ತರ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಕರೆಕ್ಟಾ ಹೇಳಿದ್ರಿ ಸೂರ್ಯ ಅವ್ರೆ. ಮೀನಾ ಮರಿ ಈ ಮನೆ ಸರ್ವೆಂಟ್ ಏನಲ್ಲ ಅಂತ ಶ್ರುತಿನೂ ಸಪೋರ್ಟ್ ಮಾಡ್ತಾಳೆ. ಅಲ್ಲ, ಇವಾಗ ನಾನ್ ಟೀ ಕೇಳಿದ್ದು ಇಲ್ಲಿಗ್ ದೊಡ್ಡ ತಪ್ಪಾಗೋಯ್ತಾ? ಇದನ್ ಹೋಗಿ ದೊಡ್ಡ ಪಂಚಾಯಿತಿ ಮಾಡ್ತಿದ್ದೀರಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡೆ ಶಾಂತಿ, ಸೂರ್ಯ ಹೇಳ್ದಂಗೆ ನಿನ್ಗೇನ್ ಬೇಕು ಅನ್ನೋದನ್ನ ನೀನು ಮೀನನ್ ಹತ್ರ ಮುಂಚೆನೆ ಹೇಳ್ಬೇಕಾಗಿತ್ತು. ಅವಳು ಹೂ ಮಾರೋದಕ್ ಹೋಗ್ಬೇಕು, ಅವಳಿಗೂ ತುಂಬಾನೇ ಕೆಲ್ಸಗಳಿರ್ತಾವ್ ತಾನೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಹಾಗಾದ್ರೆ ನಾನ್ ಕೆಲ್ಸ ಇಲ್ದೆ ಖಾಲಿ ಕುತ್ಕೊಂಡಿದೀನಿ ಅಂತ ಹೇಳ್ತಾ ಇದ್ದೀರಾ ಅಂತ ಶಾಂತಿ ಹೇಳ್ತಾಳೆ. ಅಪ್ಪಯ್ಯ, ಏನು ಮಾಡಕ್ಕಾಗೋದಿಲ್ಲ, ನಮ್ ಸಕ್ಕರೆನೇ ಹಂಗೆ. ಸಕ್ಕರೆ ಸಿಹಿಯಾಗಿದೆ, ಬೆಲ್ಲ ಕಹಿಯಾಗಿದೆ ಅನ್ನೋ ಕ್ಯಾರೆಕ್ಟರ್ ಅವ್ರದ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಲ್ಲ ಅತ್ತೆಗೇನ್ ಬೇಕು ಅದನ್ನ ಕುಡಿಯೋದಕ್ ತಾನೇ ಅವ್ರು ಕೇಳ್ತಾ ಇದಾರೆ, ಅದ್ರಲ್ಲಿ ಏನ್ ತಪ್ಪಿದೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹೌದಲ್ವಾ, ಟೀ ಮಾಡ್ಕೊಟ್ಬಿಟ್ರೆ ಏನಾಗುತ್ತೆ, ಇವಳು ಕೆಲ್ಸನೇ ಅದೇ ಅಲ್ವಾ ಅಂತ ಮನೋಜ ಹೇಳ್ತಾನೆ. ಏಯ್, ಏನೋ ಮತ್ತೆ ಇನ್ನೊಂದ್ಸಲಿ ಬಾಯಿಗೆ ಪಟ್ಟಿ ಹಾಕಿಸ್ಕೊಳ್ಳೋ ಆಸೆನಾ? ಅವಳೇನೋ ಈ ಮನೆ ಕೆಲ್ಸದವಳೇನೋ, ಕೆಲ್ಸ ಮಾಡ್ಕೊಂಡಿರೋದಿಕ್ಕೆ ಅಂತ ಸೂರ್ಯ ಮನೋಜ್ ಮೇಲೆ ರೇಗಾಡ್ತಾನೆ. ಇಲ್ಲೋ ಮನೋಜ, ಅದ್ಗೆ ನಮಗೋಸ್ಕರ ಇದೆಲ್ಲ ಮಾಡ್ಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ ಕಣೋ. ಅವರು ಕೆಲ್ಸ ಮಾಡ್ತಿದ್ದಾರೆ, ಅವರು ನಮ್ ಮೇಲಿರೋ ಪ್ರೀತಿಯಿಂದ ಈ ರೀತಿ ಎಲ್ಲ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಈ ರೀತಿ ಓವರ್ ಆಗಿ ಅಡ್ವಾಂಟೇಜ್ ಎಲ್ಲ ತಗೋಬಾರ್ದು ಕಣೋ ಅಂತ ರವಿ ಹೇಳ್ತಾನೆ. ಅಯ್ಯೋ, ಇವಾಗ ನಿಮ್ಗೆಲ್ಲ ಏನ್ ಸಮಸ್ಯೆ? ನಾನ್ ಟೀ ಕುಡಿಬಾರ್ದು ಅಷ್ಟೇ ತಾನೇ? ಏ ಕೊಡೆ, ಆ ಕಾಫಿನೇ ಕುಡ್ದು ಸಾಯ್ತೀನಿ ಅಂತ ಶಾಂತಿ ಹೇಳಿದಾಗ, ಪರವಾಗಿಲ್ಲ ಅತ್ತೆ, ನಾನು ಟೀ ಮಾಡಿ ತಗೊಂಡ್ ಬರ್ತೀನಿ, ಕಾಫಿ ಬಿಸಿ ಕಮ್ಮಿ ಆಗೋಗಿದೆ ಅಂತ ಮೀನಾ ಹೇಳ್ಬೇಕಾದ್ರೆ, ನಿನ್ ಗಂಡ ಬಿಸಿ ಬಿಸಿಯಾಗೇ ಇದಾನಲ್ಲ ಇವಾಗ, ನನಗೇನು ಬೇಡ, ಎಲ್ಲ ನೀವೇ ಕುಡ್ಕೊಂಡ್ ಸಾಯ್ರಿ ಅಂತ ಹೇಳಿ ಶಾಂತಿ ರೂಮ್ಗೆ ಹೊರಟೋಗ್ತಾಳೆ. ರೀ, ಯಾಕ್ರಿ ಈ ರೀತಿ ಎಲ್ಲ ಮಾಡಿದ್ರಿ? ಅತ್ತೆ ನೋಡಿ ಏನು ಕುಡಿಲಿಲ್ಲ, ಹಾಗೆ ಹೊರಟೋದ್ರು ಅಂತ ಮೀನಾ ಹೇಳ್ಬೇಕಾದ್ರೆ, ಅಲ್ಲಮ್ಮ ಅವನನ್ನ ಯಾಕೆ ಬೈತಾ ಇದ್ಯಾ? ಅವಳು ಒಂದ್ ದಿವ್ಸ ಟೀ ಕುಡಿಲಿಲ್ಲ ಅಂದ್ರೆ ಏನಾಯ್ತು ಇವಾಗ? ಸಕ್ಕರೆ ಹಾಲಾದ್ರೂ ಉಳಿಯುತ್ತೆ ಹೋಗಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ಮೀನಾ ಮರಿ, ಆಕ್ಚುಲಿ ನಿಮ್ಮಲ್ಲಿರೋ ಮೈನಸ್ ಪಾಯಿಂಟ್ ಏನ್ ಗೊತ್ತಾ? ಸೂರ್ಯ ಅವ್ರು ಹೇಳ್ದಂಗೆ ಕಾಫಿ ಮಾಡೋದಕ್ಕೂ ಮುಂಚೆ ಇದನ್ನ ಕೇಳ್ಬೋದಿತ್ತು ಅಂತ ಹೇಳ್ಬೋದಿತ್ತು ತಾನೇ ನೀವು. ಆ ರೀತಿ ಕೇಳಿದಿದ್ರೆ ಅತ್ತೆ ಈ ರೀತಿ ಮಾಡ್ತಿರ್ಲಿಲ್ಲ. ನೀವು ನೋಡಿದ್ರೆ ಏನು ಮಾತಾಡೋದೇ ಇಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಏನ್ ಮಾಡೋದು ಶ್ರುತಿ, ನನ್ಗೆ ಆ ರೀತಿ ಎಲ್ಲ ಮಾತಾಡಿ ರೂಢಿ ಇಲ್ಲ, ಅತ್ತೆ ವಯಸ್ಸಲ್ಲಿ ದೊಡ್ಡೋರಲ್ವಾ ಅಂತ ಮೀನಾ ಹೇಳ್ತಾಳೆ. ನೋಡು ಮೀನಮ್ಮ, ಮರ್ಯಾದೆ ಕೊಡ್ಬೇಕು, ಇಲ್ಲ ಅಂತ ನಾನ್ ಹೇಳ್ತಾ ಇಲ್ಲ, ಆದ್ರೆ ಅದೇ ಮರ್ಯಾದೆ ಅವ್ರ ಕಡೆಯಿಂದ ನಮ್ಗೂ ಸಿಗುತ್ತಾ ಅಂತ ನೋಡ್ಬೇಕು. ಮೈಕು ಸರಿಯಾಗಿ ಹೇಳ್ತು, ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ತಿದ್ರೆ ತಲೆ ಮೇಲ್ ಬಂದ್ ಕುತ್ಕೊಂತಾರೆ. ಆಮೇಲೆ ಊರಲ್ಲಿ ಜಾತ್ರೆ ಇದ್ದಾಗ ಹೋಗಿದ್ವಲ್ಲ, ಅಲ್ಲಿ ಮೇಕೆ ಮರಿನೇ ತಾನೇ ಬಲಿ ಕೊಡೋದು. ಯಾಕೆ ಸಿಂಹ ಹುಲಿನೆಲ್ಲ ಬಲಿ ಕೊಡೋದಿಕ್ ಹೇಳು? ಆಗೋದಿಲ್ಲ. ಯಾಕೇಳು? ಈ ಮೇಕೆ, ಕೋಳಿ, ಕುರಿ ಇವೆಲ್ಲ ಯಾಮಾರೋದಿಕ್ಕೆ ಫೇಮಸ್ಸು. ನಾವು ಅದೇ ತರನೇ ಇದ್ರೆ ಇವರೆಲ್ಲ ಕಚಕ್ ಕಚಕ್ ಅಂತ ಕತ್ತರಿಸಾಕ್ಬಿಡ್ತಾರ ನಮ್ಮನ್ನ. ಅದನ್ನ ಅರ್ಥ ಮಾಡ್ಕೊಂಡು ಮೊದ್ಲು ಸರಿ ಮಾಡ್ಕೊ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ. ಮೀನಾ ಮರಿ, ಇನ್ಮೇಲೆ ಹುಷಾರಾಗಿ ಅತ್ತೆ ಹತ್ರ ಮಾತಾಡಿ. ಆಮೇಲೆ ಇನ್ನೊಂದ್ ವಿಷಯ ಮರ್ತೋದೆ, ನಮ್ಮಮ್ಮ ಫೋನ್ ಮಾಡಿದ್ರು, ಅವರು ಒಂದು ಗಾಸಿಪ್ ಹೇಳಿದ್ರು. ಅದೇನ್ ಗೊತ್ತಾ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಹೌದಾ, ಏನದು ಅಂತ ಮೀನಾ ಕೇಳ್ತಾಳೆ. ಆ ನೀತು ಇದ್ದಾಳಲ್ಲ, ಅವಳಿಗೆ ರವಿ ಮೇಲೆ ಕ್ರಶ್ ಇದೆಯಂತೆ ಅಂತ ಶ್ರುತಿ ಹೇಳಿದಾಗ, ಛೇಚೆ, ರವಿ ಅಂತ ಹುಡ್ಗ ಅಲ್ಲ, ನೀತು ತುಂಬಾ ಒಳ್ಳೆಯವರು ಅಂತ ಮೀನಾ ಹೇಳ್ತಾಳೆ. ಆಗ ಏನೋ ಈ ನೀತು ಅಂತ ಮಾತಾಡ್ತಿದಾರಲ್ಲ ಅಂತ ರೋಹಿಣಿ ಇವ್ರ ಮಾತನ್ನ ಕೇಳಿಸ್ಕೊಳ್ಳೋದಿಕ್ಕೆ ಒಂದ್ ಸೈಡ್ ಅಲ್ಲಿ ನಿಂತ್ಕೊಂತಾಳೆ. ರವಿ ಒಳ್ಳೆಯವನು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ ಮೀನಮರಿ, ಆದ್ರೆ ನಮ್ಮಮ್ಮ ಆ ರೀತಿ ಅನ್ಕೋತಾ ಇದಾರೆ. ಯಾರೋ ಒಬ್ರನ್ನ ನೀತು ರೆಸ್ಟೋರೆಂಟ್ಗೆ ಕಳಿಸಿ ಅವ್ರ ಮೂಲಕ ಈ ವಿಷಯನ ತಿಳ್ಕೊಂಡಿದ್ದಾರೆ. ಆ ವ್ಯಕ್ತಿ ನಮ್ಮಮ್ಮನ ಹತ್ರ ಹೋಗಿ ನೀತು ಮತ್ತೆ ರವಿ ಇಬ್ರು ತುಂಬಾ ಕ್ಲೋಸ್ ಆಗಿ ಮೂವ್ ಆಗ್ತಿದ್ದಾರೆ ಅಂತ ಹೇಳಿದ್ದಾರೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅಲ್ಲ ಈ ರೀತಿ ನಿಮ್ಮಮ್ಮ ಯಾಕೆ ಮಾಡಿದ್ರು? ಹೌದು, ಈ ರೀತಿ ಶಕುನಿ ಕೆಲ್ಸ ಮಾಡೋದಕ್ಕೂ ಜನ ಇರ್ತಾರಾ ಅಂತ ಮೀನಾ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ರೋಹಿಣಿಗೆ ಕೋಪ ಬರ್ತಿರುತ್ತೆ. ಏನ್ ಮಾಡೋದು, ನಮ್ಮಮ್ಮಂಗೆ ಮೊದ್ಲಿಂದನೂ ಡೌಟು. ಅವಾಗವಾಗ ರವಿನ ನೋಡ್ಕೋ, ಹುಷಾರಾಗಿ ನೋಡ್ಕೋ ಅಂತ ಹೇಳ್ತಿರ್ತಾರೆ. ಅದೆಲ್ಲ ನನ್ನಿಂದ ಸಾಧ್ಯ ಇಲ್ಲ. ನನ್ ರವಿ ಬಗ್ಗೆ ನಂಗ್ ಚೆನ್ನಾಗ್ ಗೊತ್ತಿದೆ ಅಂತ ನಮ್ಮ ಮಮ್ಮಿನ ಬೈತಾನೆ ಇರ್ತೀನಿ ಅಂತ ಮೀನಿಂಗೆ ಶ್ರುತಿ ಹೇಳ್ತಾಳೆ. ಹೌದು ಶ್ರುತಿ, ನೀವು ರವಿನ ಅನುಮಾನ ಪಡಷ್ಟೇ ಬೇಡ, ಅವ್ರು ತುಂಬಾ ಒಳ್ಳೆಯವರು ಅಂತ ಮೀನಾ ಹೇಳ್ತಾಳೆ. ಅದ್ ನನ್ಗೂ ಗೊತ್ತು ಮೀನಮರಿ, ಅಕಸ್ಮಾತ್ ಅವ್ನ್ ಯಾವ್ದಾದ್ರು ಹುಡುಗಿ ಹಿಂದೆ ಹೋದ್ರೆ ಹೋಗ್ಲಿ ಬಿಡಿ ಅಂತ ಶ್ರುತಿ ಹೇಳ್ತಾಳೆ. ಅದನ್ನ ಕೇಳಿ ಮೀನಿಂಗೆ ಆಶ್ಚರ್ಯ ಆಗತ್ತೆ. ಏನ್ ಶ್ರುತಿ ಈ ರೀತಿ ಹೇಳ್ತಿದ್ಯಾ ಅಂತ ಮೀನಾ ಕೇಳ್ಬೇಕಾದ್ರೆ, ಹೌದು, ಅವನೇನಾದ್ರೂ ಬೇರೆ ಹುಡುಗಿಯಿಂದ ಹೋದೆ
ನಾನು ಅಷ್ಟೇ ಬೇರೆ ಹುಡುಗನ ಹಿಂದೆ ಹೋಗ್ತೀನಿ. ಇದ್ ಸರಿ ಇದೆ ಅಲ್ವಾ? ಅಂತ ಶ್ರುತಿ ಕೇಳ್ತಾಳೆ. ಯಾಕ್ ಶ್ರುತಿ ಈ ರೀತಿ ಎಲ್ಲ ಮಾತಾಡ್ತೀರಾ? ಅಂತ ಮೀನಾ ಕೇಳ್ಬೇಕಾದ್ರೆ, ಮತ್ತೆ ಅವ್ನ್ ಹೋದ ಅಂತ ನನ್ ಲೈಫ್‌ನ ಹಾಳ್ ಮಾಡ್ಕೊಂಡು ಅತ್ಕೊಂಡ್ ಕುತ್ಕೊಳಕ್ಕಾಗತ್ತಾ? ನನ್ ಲೈಫ್‌ನ ನಾನ್ ನೋಡ್ಕೋತೀನಿ. ಆದ್ರೆ ಭಯ ಪಡ್ಬೇಡಿ. ರವಿ ಆ ರೀತಿ ಯಾವ್ದೇ ರೀತಿ ಕೆಲ್ಸ ಮಾಡೋದಿಲ್ಲ ಅಂತ ನನಗೊತ್ತು. ಅಂತ ಹೇಳಿ ಶ್ರುತಿ ರೂಮ್‌ಗೋಗ್ತಾಳೆ. ಇದೆಲ್ಲ ನಾನೇ ಹೋಗ್ ಕೇಳ್ಕೊಂಬಂದ್ ಹೇಳಿದ್ದು ಅಂತ ಇವ್ನಿಗೇನಾದ್ರೂ ಗೊತ್ತಾಗೋದ್ರೆ ಅಷ್ಟೇ ನನ್ ಕತೆ. ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೊಂಡು ಭಯ ಪಡ್ತಿರ್ತಾಳೆ. ಈ ಕಡೆ ಮನೋಜ ಶೋರೂಮ್ ಅಲ್ಲಿ ಇರ್ಬೇಕಾದ್ರೆ ರೋಹಿಣಿ ಅಲ್ಲಿಗ್ ಬರ್ತಾಳೆ. ಅಷ್ಟ್ರಲ್ಲಿ ರೋಹಿಣಿ ಅಲ್ಲಿಗ್ ಬಂದಾಗ, ಏನ್ ರೋಹಿಣಿ ಏನೋ ಆರ್ಡರ್ ಸಿಗುತ್ತೆ ಅಂತ ಹೋಗಿದ್ದೆ, ಏನಾಯ್ತು ಅಂತ ಮನೋಜ ಕೇಳ್ತಾನೆ. ಹ್ಞೂ ಮನೋಜ್, ನನ್ಗೆ ಬ್ರೈಡಲ್ ಮೇಕಪ್ ಆರ್ಡರ್ ಬಂದಿದೆ. ಬಟ್ ಒಂದ್ ದಿವ್ಸ ಅಲ್ಲೇ ಉಳ್ಕೋಬೇಕಂತೆ. ರೂಮು ಅವ್ರೇ ಕೊಡ್ತಾರಂತೆ ಅಂತ ರೋಹಿಣಿ ಹೇಳ್ತಾಳೆ. ಓ, ಹಾಗಾದ್ರೆ ನೀನ್ ಒಂದ್ ದಿವ್ಸ ಇರೋದಿಲ್ವಾ ಅಂತ ಮನೋಜ ಕೇಳ್ಬೇಕಾದ್ರೆ, ನೀವು ನನ್ ಜೊತೆ ಬನ್ನಿ ಅಂತ ರೋಹಿಣಿ ಕರೀತಾಳೆ. ಸುಮ್ನಿರು ರೋಹಿಣಿ, ಆಲ್ರೆಡಿ ಹನಿಮೂನ್‌ಗೆ ಹೋಗೋಣ ಅಂತ ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಆ ಚೈನ್ ಮ್ಯಾಟ್ರು ಮಧ್ಯದಲ್ಲಿ ಬಂದು ಏನೇನೋ ಆಗೋಯ್ತು ಅಂತ ಮನೋಜ ಬೇಜಾರ್ ಮಾಡ್ಕೋಬೇಕಾದ್ರೆ, ಹೋಗ್ಲಿ ಬಿಡಿ ಮನೋಜ್, ಇವಾಗ ಇನ್ನೊಂದ್ ಚಾನ್ಸ್ ಬಂದಿದ್ಯಲ್ವಾ, ಹೇಗೂ ನನ್ಗೂ ಕೆಲ್ಸ ಮುಗ್ದಂಗೂ ಆಗತ್ತೆ. ನಾವಿಬ್ರು ಜೊತೆಲಿ ಟೈಮ್ ಸ್ಪೆಂಡ್ ಮಾಡ್ದಾಗೂ ಆಗತ್ತೆ. ಬೇಕು ಅಂದ್ರೆ ಇನ್ನೊಂದ್ ದಿವ್ಸ ಎಕ್ಸ್ಟೆಂಡ್ ಮಾಡ್ಕೊಂಡ್ರಾಯ್ತು. ಆಮೇಲೆ ಅದಕ್ಕೆ ನಾವು ಪೇ ಮಾಡೋಣ ಅಂತ ರೋಹಿಣಿ ಹೇಳ್ತಾಳೆ. ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಅಮ್ಮ ಬಿಡ್ಬೇಕಲ್ಲ ಅಂತ ಮನೋಜ ಕೇಳ್ದಾಗ, ಮನೋಜ್, ನಾವಿಬ್ರು ಗಂಡ ಹೆಂಡ್ತಿ ತಾನೆ, ನಾವ್ ಎಲ್ ಹೋಗ್ಬೇಕು ಎಲ್ ಬರ್ಬೇಕು ಅದನ್ನೆಲ್ಲ ನಿಮ್ ಅಮ್ಮನ ಹತ್ರನೇ ಕೇಳ್ಕೊಂಡಿರಕ್ಕಾಗತ್ತಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನನ್ಗೂ ಓಕೆನೆ ರೋಹಿಣಿ, ಆದ್ರೆ ಅಮ್ಮನ ಹತ್ರ ಹೇಗ್ ಮಾತಾಡೋದು ಅಂತ ಗೊತ್ತಿಲ್ಲ, ಅವ್ರ ಹತ್ರ ಹೇಳಿ ಹೋಗೋದಕ್ಕೂ ಆಗೋದಿಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ, ಹಾಗಿದ್ರೆ ಅವ್ರ ಹತ್ರ ಮಾತಾಡಿ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ. ಮನೇಲಿದ್ದಾಗ್ಲೇನೆ ಸಪರೇಟ್ ಆಗಿ ಅಪ್ಪನ್ ಜೊತೆ ಮಲ್ಕೊ ಅಂತ ಹೇಳ್ತಾರೆ. ಇನ್ನು ನಾನ್ ನಿನ್ ಜೊತೆ ಆಚೆ ಹೋಗ್ತೀನಿ ಅಂತ ಅಂದ್ರೆ ಆಮೇಲೆ ನಿನ್ನ ಶೋರೂಮ್ ಕಳ್ಸೋದನ್ನೇ ಸ್ಟಾಪ್ ಮಾಡ್ಬಿಡ್ತಾರೆ ಅಂತ ಮನೋಜ ಹೇಳ್ತಾನೆ. ಮನೋಜ್, ನೀವ್ ಹೇಳ್ತಾ ಇರೋದು ಸ್ವಲ್ಪನೂ ಸರಿ ಇಲ್ಲ. ಇನ್ನು ಎಷ್ಟ್ ದಿವ್ಸ ಅಂತ ಈ ರೀತಿ ಎಲ್ಲಾ ಮಾಡ್ತಿದೀರಾ ನೀವು? ನನಗೂ ಅಷ್ಟೇ ಅತ್ತೆ ಮೇಲೆ ಮರ್ಯಾದೆ ಇದೆ, ಅದಕ್ಕೋಸ್ಕರ ಭಯ ಬಿದ್ಕೊಳ್ಳೆ ಜೀವನ ಮಾಡೋದಕ್ಕಾಗೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಒಂದ್ ಕೆಲ್ಸ ಮಾಡು ಮನೋಜ್, ನಾವೀಗೆ ರೂಮ್‌ಮೇಟ್ಸ್ ತರ ಒಂದೇ ರೂಮಲ್ಲಿದ್ದು ಒಂದು 70-80 ವರ್ಷದವರೆಗೂ ಹೀಗೆ ಇದ್ಬಿಡೋಣ. ಗಂಡ ಹೆಂಡ್ತಿ ಅನ್ನೋದನ್ನೇ ಮರ್ತ್ಬಿಡು. ನೀನು ನಿಮ್ಮಮ್ಮನ್ ಮಗ ಆಗೇ ಇದ್ಬಿಡು ಅಂತ ರೋಹಿಣಿ ಕೋಪ ಮಾಡ್ಕೊಂಡು ಹೋಗ್ಬೇಕಾದ್ರೆ, ರಾಣಿ ರೋಹಿಣಿ ಹತ್ರ ಹೋಗ್ತಾಳೆ. ಅಕ್ಕ, ನೀವು ಅಣ್ಣಿನ ಹತ್ರ ಮಾತಾಡ್ತಾ ಇರೋದನ್ನ ನಾನ್ ಕೇಳಿಸ್ಕೊಂಡೆ. ಅಂದ್ರೆ ನಾನೇನು ಕದ್ದು ಕೇಳಿಸ್ಕೊಳ್ಳಿಲ್ಲ. ನೀವ್ ಮಾತಾಡ್ತಿರೋದು ಅಲ್ಲಿವರೆಗೂ ಕೇಳಿಸ್ತಿತ್ತು. ನಿಮ್ಮಿಬ್ರ ಮಧ್ಯೆ ಏನ್ ಸಮಸ್ಯೆ ಇದೆ ಅಂತ ನನಗ್ ಗೊತ್ತಿಲ್ಲ. ಆದ್ರೆ ನೀವ್ ಆಚೆ ಹೋಗೋಣ ಬಾ ಅಂತ ಕರ್ದಿದ್ದಕ್ಕೆ ಅವ್ರು ಬರೋದಿಲ್ಲ ಅಂತ ಹೇಳ್ತಿದಾರಲ್ಲ, ಅದ್ ನನ್ಗ್ ಅರ್ಥ ಆಯ್ತು. ಪಾಪ ನೀವು ನೋಡಿದ್ರೆ ಬೇಜಾರಾಗ್ತಿದೆ. ಈ ಗಂಡ್ಮಕ್ಳೇ ಹೀಗೆ ಅಕ್ಕ, ಮದ್ವೆ ಆಗಿದ್ದೊಸ್ತ್ರಲ್ಲಿ ಸೀರೆ ಸೆರ್ಗ್ ಹಿಡ್ಕೊಂಡು ಓಡಾಡ್ತಿರ್ತಾರೆ. ಆಮೇಲೆ ಕಿವಿಗೆ ಹಾಕೊಳ್ಳೋದಿಲ್ಲ ನಮ್ಮನ್ನ. ಅದಿಕ್ಕೆ ಅವ್ರನ್ನ ನಮ್ ಕಡೆ ಎಳ್ಕೊಳ್ಬೇಕಾಗಿರೋದು ನಮ್ ಕರ್ತವ್ಯ ಅಲ್ವಕ್ಕ? ಅದಿಕ್ಕೆ ನನ್ನತ್ರ ಒಂದ್ ಐಡಿಯಾ ಇದೆ ಅಂತ ರಾಣಿ ಹೇಳ್ದಾಗ, ಐಡಿಯಾನ ಏನದು ಅಂತ ರೋಹಿಣಿ ಕೇಳ್ತಾಳೆ. ಅಕ್ಕ, ನಮ್ಮೂರತ್ರ ಒಂದು ಲೇಹ್ಯ ಕೊಡ್ತಾರೆ. ಅದನ್ನ ಗಂಡ ಹೆಂಡ್ತಿ ಇಬ್ರು ಎಷ್ಟೇ ದೂರ ಆಗಿದ್ರು, ಎಷ್ಟೇ ಜಗಳ ಆಡ್ತಿದ್ರು ಅದನ್ನ ತಗೊಂಡ್ ಬಂದ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಇದನ್ನ ಗಂಡಸರಿಗ್ ಮಾತ್ರ ಕೊಡ್ಬೇಕು. ಅದನ್ನ ತಗೊಂಡ್ ಬಂದು ಒಂದ್ ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿ ಅಣ್ಣಂಗ್ ಕೊಡಿ. ಆಮೇಲ್ ನೋಡಿ, ಅಣ್ಣ ನಿಮ್ ಸೀರೆ ಸೆರ್ಗಿಡ್ಕೊಂಡೆ ನಿಮ್ ಹಿಂದೆನೇ ಓಡಾಡ್ತಿರ್ತಾರೆ ಅಂತ ರಾಣಿ ಹೇಳ್ಬೇಕಾದ್ರೆ, ನಿಜನಾ ಅಂತ ರೋಹಿಣಿ ಕೇಳ್ತಾಳೆ. ಅಕ್ಕ, ನಿಜ್ವಾಗ್ಲೂ ಅಕ್ಕ, ನನ್ ಮೇಲ್ ಆಣೆ ಮಾಡಿ ಹೇಳ್ತಾ ಇದೀನಿ. ನೀವ್ ಸರಿ ಅಂತ ಹೇಳಿದ್ರೆ ಊರಿಂದ ಇವಾಗ್ಲೇ ಆ ಲೇಹ್ಯನ ಕಳ್ಸಿ ಅಂತ ಹೇಳ್ತೀನಿ ನಾನು ಅಂತ ರಾಣಿ ಹೇಳ್ಬೇಕಾದ್ರೆ, ಸರಿ ಆಯ್ತು ಕಳ್ಸೋದಕ್ ಹೇಳು ಅಂತ ರೋಹಿಣಿ ಹೇಳ್ತಾಳೆ. ಆಯ್ತಕ್ಕ, ನಾನ್ ಹೋಗಿ ಇವಾಗ್ಲೇ ಹೇಳ್ತೀನಿ ಅಂತ ರಾಣಿ ಹೋಗ್ಬೇಕಾದ್ರೆ, ರೋಹಿಣಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಖುಷಿ ಪಡ್ತಿರ್ತಾಳೆ. ಅಂತೂ ಇಂತೂ ಮನೋಜ್ ನನ್ ಕೈವಶ ಆದ್ರೆ ಸಾಕು ಅಂತ ಮನ್ಸಲ್ಲೇ ಅನ್ಕೊಂಡು ಖುಷಿ ಪಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.